ಬೇಕಷ್ಟು ಸಲ ಇನ್ಫ್ಯಾಕ್ಟ್ ಬಹುಪಾಲು ಅಧ್ಯಾಯಗಳನ್ನು ಅವರು ಪ್ರಾರಂಭ ಮಾಡದೆ ನಾನು ಮೊದಲೇ ಹೇಳಿದಾಗೆ ದೇವತೆನ ನೆನೆಸ್ಕೊಂಡು ದೇವಿ ವೆರಿ ಫ್ರೀಕ್ವೆಂಟ್ ಆಗಿ ಅಥವಾ ಬಹಳ ಪುನರಾವರ್ತಿತವಾಗಿ ಅವರು ವೀಣಾಪಾಣಿ ಶಾರದೆ ನೆನೆಸ್ಕೊಂತಾ ಇರ್ತಾರೆ. ಉದಾಹರಣೆಗೆ ಈ ಕವಿಕೃತು ದರ್ಶನದಲ್ಲಿ ಏರುವೆನು ವಾಗ್ದೇವಿಯಂ ಮೃತ ರಸನೆಯ ಲಸನ್ನಾವೆಯಂ ರಾಮನ ಕಥೆಯ ಮಧುಧನೀಪತಂ ಪಿಡಿದಾಂ ಮಹಾಚಂದಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರು ಕೃಪೆಯೊಳಾರು ಚಿತ್ರಸಾಬ್ದಿಯಂ ಅಂತ ಶುರು ಮಾಡಿ ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಹೇಳು ಓ ಭಾವ ಗಂಗಾವೇಣಿ ನಂದನದಿ ತುಂಬಿ ಓಂಕೃತಿ ತುಂಬಿ ಮೊರೆವಂತೆ ಓಲ್ ಕರ್ನಾಟಕದ ಜನದ ಕರ್ಣ ವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಜೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮತಿಸುವಂತೆ ಗಾನಗೆ ಹೇಳುವೋ ಭಾವ ಗಂಗಾವೇಣಿ ಅಂತ ಹೀಗೆ ಹೇಳ್ಕೊಂಡೋಗಿ ನೀನು ಮುಟ್ಟಿದ್ರೆ ಸಾಕು ಬೆಂಕಿ ಆಗುತ್ತೆ ಅಂತದ್ದು ನಿನ್ನ ಆಶೀರ್ವಾದ ಇದ್ರೆ ನನ್ನ ಕೈಲಿ ಇಂಥ ಬೃಹತ್ ಕೃತಿ ಬರೆಯಕ್ಕೆ ಕಷ್ಟವಾ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಅಗ್ನಿ ಯಾತ್ರೆನಲ್ಲಿ ತಮ್ಮ ಗುರುಗಳನ್ನ ಶ್ರೀ ನದಿಯ ಸಲಿಲದಲ್ಲಿ ಮಿಂದು ಹೊಸ ಹಾಲ್ಮಡಿಯ ನಾರುಡಿಯ ನುಟ್ಟು ಮುನ್ನೆ ಸರಳ ಬಿಸಿಲಲ್ಲಿ ಹಕ್ಕಿ ಇಂಚರದಡವಿ ಹೊಟ್ಟೆಯೊಳ್ದಿನ ದಿನಂ ಬಂದನಗೆ ದರ್ಶನವೀವ ಓ ಕವಿ ಋಷಿಯೇ ಮಡಿ ಮುಣಿದು ಮೊಣಕಾಲೂರಿ ಬೊಗಸೆಗೈಯಿಂದೆ ಕುಸುಮಾಂಜಲಿಗಳಂ ನಿವೇದಿಸುವೆ ನಡಿಗುಡಿಗೆ. ಇಲ್ಲಿ ಒಂದು ಗಮನಿಸಿ, ನೀವು ಪ್ರತಿದಿನ ಬಂದು ನನಗೆ ಆಶೀರ್ವಾದ ಮಾಡುವ ಗುರು ಅಂತಲೂ ಕರೀತಾರೆ, ಅಲ್ಲಿ ಅವ್ರನ್ನ ದೇವರು ಅಂತಲೂ ನೋಡ್ತಿದ್ದಾರೆ. ಓಕೆ, ರಸಮಂತ್ರಮಂ ತೀರ್ಥಮಂ ತಳಿಕ ಮಂಡಲು ವಿಂದೆ ಕವಿ ಕುಮಾರನ ಮತಿಗೆ ಕೃಪೆದೋರಿ ಕವಿ ಗುರುವೆ ಕೃತಿ ಬೇಳ್ವ ಚಿತ್ತಕ್ಕೆ ಚಮತ್ಕಾರಮಂ ನೀಡಿ. ಹೀಗೆ ಹಲವು ಕಡೆ ಅವರು ದೇವರನ್ನ ನೇರವಾಗಿ ಕೇಳ್ಕೊಳ್ಳೋದಿದೆಯಮ್ಮ. ಉದಾಹರಣೆಗೆ ಇರ್ದುದು ಮಹೇಂದ್ರಾಚಲಂನ ಆಧ್ಯಾಯದ ಮೊದಲು ಬೇಕಾಷ್ಟು ಬರುತ್ತೆ ಈ ರೀತಿ. ನಾನು ಮುಂದೆರಡು ಮಾತ್ರ ಹೇಳ್ತೇನೆ. ಓ ಏಳ್ವಿ ಪಂಚಿಯೇ ಕಲಾಲತಾಂಗಿಯೇ ಬೆರಳ್ದಳಿರ ಸೋಂಕಿನ ಸೊಂಪು ಸಾಲ್ವದೆ ನಿನ್ನಿನಗೆ ಗಾನೆಗೈ. ಓ ಏಳ್ವಿ ಪಂಚಿಯೇ ತಾಂಡವ ಶಿವನ ಕೈಯ ಢಮರು ಆವೇಶಮಂ ಆಹ್ವಾನೆಗೈ ಸಾಗರೋಪಮಂ ಗಾನಗೈ ಆಂಜನೇಯನ ಸಾಗರೋಲ್ಲಂಘನದ ಮಹಾಸಾಹಸ ಕಥಾ ಸರಿತ್ಸಾಗರದ ಸಂವಂತನಂ. ಹೀಗೆ ದೇವರನ್ನ ಬೇಡಿಕೊಳ್ಳೋದು ಬಹಳ ಫ್ರೀಕ್ವೆಂಟ್ ಆಗಿ ಕಾಣುತ್ತೆ. ನೇರವಾಗಿ ಕುವೆಂಪುರ ನನಗೆ ಶಕ್ತಿ ಕೊಡು ತಾಯಿ ಅಂತಲೋ, ಶಕ್ತಿ ಕೊಡು ಗುರುದೇವ ಅಂತಲೋ ಮುಂದೆ ಹೋಗ್ಬೇಕಾದ್ರೆ ಒಂದೊಂದ್ಸಲ ಹೀಗಾಗಿದೆ. ಕುವೆಂಪುನ ಹೇಳ್ಕೊಂಡಿದ್ದಾರೆ, ಅವರಿಗೆ ಹೇಗೆ ಅಧ್ಯಾಯ ಶುರು ಮಾಡ್ಬೇಕಂತ ಗೊತ್ತಾಗಲ್ಲ. ಆವಾಗ ಬಹುಶಃ ಇರಿಸಾಷ್ಟು ದಿವಸ ಅನ್ಸುತ್ತೆ, ಯಾರೋ ದೇವರನ್ನ ನೆನೆಸ್ಕೊಂಡು ಅವ್ರ ಬಗ್ಗೆ ಒಂದು ಶುರು ಮಾಡಿ. ಯಾಕಂದ್ರೆ ಪ್ರತಿ ಅಧ್ಯಾಯದಲ್ಲಿ ದೇವ್ರ ನೆನೆಸ್ಕೋಬೇಕಾಗಿಲ್ಲ ಅಲ್ವಾ, ಆದ್ರೆ ಬಹಳ ಫ್ರೀಕ್ವೆಂಟ್ ಆಗಿ ಬರುತ್ತಿದ್ದು. ಸೊ ಏನು ಮುಂದುವರೆಯಕ್ಕೆ ಆಗದೆ ಇದ್ದಾಗ ದೇವ್ರಿಗೆ ಏನೋ ಪೂಜೆ ಮಾಡಿದಾಗ ನೆನೆಸ್ಕೊಂಡು ಮುಂದಕ್ಕೆ ಬರೋದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರು ಈ ಟೆಕ್ನಿಕ್ ನ ಇನ್ನೊಂದು ರೀತಿನೂ ಉಪಯೋಗಿಸಿದ್ದಾರೆ. ಎಲ್ಲೆಲ್ಲೆಲ್ಲಿ ಏಕಳುವೆ ತೇಜಸ್ವಿ ಅಂತ ಶುರು ಮಾಡ್ತಾರೆ ಹೋಗ್ತಾರೆ. ಇಲ್ಲಿ ಎಲ್ಲೆಲ್ಲಿ ಏಕಳುವೆ ತೇಜಸ್ವಿ, ಅವಳು ಇಲ್ಲದೆ ಇದ್ರೆ ತೇಜಸ್ವಿ ಅಂತ ನಾವು ದೇವರನ್ನು ಕುಂಬಿಡ್ತಿದ್ದೇವೆ. ಅಧ್ಯಾಯ ಅದು, ಅದನ್ನ ಮರಿಬೇಕಾಗಿರುತ್ತೆ. ಹೆಂಗ್ ಮರಿಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ, ಯೋಚನೆ ಮಾಡ್ತಾ ಇರ್ತಾರೆ. ಸ್ನಾನ ಮಾಡ್ತಿರ್ತಾನಂತೆ ತೇಜಸ್ವಿ ಚಿಕ್ಕ ಮಗು, ಅವನು ಸ್ನಾನ ಮಾಡ್ತಿರ್ಬೇಕಾದ್ರೆ ಅಳ್ತಾ ಇರ್ತಾನೆ. ಸೊ ಅಲ್ಲಿಂದ ಶುರು ಮಾಡೋಣ ಅಂತ ಎಲ್ಲೆಲ್ಲೆಲ್ಲೇ ಏಕಳುವೆ ತೇಜಸ್ವಿ ಅಂತ ಲಂಕೆಯ ಮೇರಿ ಬಾ ನನ್ನೊಡನೆ, ನನ್ನ ಬೆನ್ನೇರಿ ಬಾ, ನಾನು ತೋರಿಸ್ತೀನಿ ನಿಂಗೆ ಎಲ್ಲ ವಾದ ಮಾಡ್ತಿದ್ದಾರೆ ಅಂತ ಅಲ್ಲಿಂದ ತಗೊಂಡೋಗ್ತಾರೆ. ಹಾಗೆ ಅವರಿಗೆ ಒಂದು ಚಾಪ್ಟರ್ ಶುರು ಮಾಡಿದಾಗ ಒಂದು ರೀತಿ ಬ್ರೇಕಿಂಗ್ ದ ಐಸ್ ಅಂತಾರಲ್ಲ, ಅದಕ್ಕೂ ಕೂಡ ಇವರು ಬಹುಶಃ ಅಲ್ಲಲ್ಲಿ ದೇವರನ್ನ ಅಥವಾ ಶಾರದೆನ ಪರ್ಟಿಕ್ಯುಲರ್ಲಿ ವೀಣಾಪಾಣಿನ ನೆನೆಸ್ಕೊಂತ ಇದ್ರು.